ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತು ನೋಡಿದ್ದೇನೆಂದರೆ KSRTCಯ ಬಸ್ನಲ್ಲಿ ಉಚಿತವಾಗಿ ಪ್ರಯಾಣ ಮಾಡಲು ಪುರುಷರು ಕೂಡ ಒಂದು ಯೋಜನೆ ಜಾರಿ ಮಾಡಿದ್ದಾರೆ ಸ್ನೇಹಿತರೆ. ನಿನ್ನೆ ನೋಡೋದಲ್ಲಿ ಹಿರಿಯ ನಾಗರಿಕರಿಗೆ ಮತ್ತು ಮಹಿಳೆಯರಿಗೆ ಒಂದು ಯೋಜನೆ ನೋಡಿದ್ದು. ಇವತ್ತು ಪುರುಷರಿಗೆ ಕೂಡ ಉಚಿತ ಬಸ್ ಪ್ರಯಾಣ ಮಾಡಲು ಸಂಪೂರ್ಣವಾದೊಂದು ಮಾಹಿತಿ ನೋಡಿದಲ್ಲಿ ತಿಳಿಸಿಕೊಟ್ಟಿದ್ದೀನಿ ಸ್ನೇಹಿತರೆ. ವಿಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿ ಕೊನೆಯರು ನೋಡಿ. ಅದೇ ರೀತಿ ಹೊಸಬರಾಗಿ ಯಾರು ವಿಡಿಯೋ ನೋಡ್ತಾ ಇದ್ದಾರೆ ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಮತ್ತು ಪಕ್ಕದಲ್ಲಿ ಇರ್ತಕ್ಕಂಥ ಒಂದು ಬೆಲ್ ಐಕನ್ ಆಲ್ ಅಂತ ಪ್ರೆಸ್ ಮಾಡಿಕೊಳ್ಳಿ. ನಾವು ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೆ ನೀವೇ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಸ್ನೇಹಿತರೆ. ವಿಡಿಯೋ ಅಷ್ಟೇ, ವಿಡಿಯೋಗೊಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಕಾಂಗ್ರೆಸ್ ಸರ್ಕಾರವು ಅಧಿಕಾರಕ್ಕೆ ಬಂದಾಗಿನಿಂದ ಅಧಿಕಾರಕ್ಕೆ ಬಂದು 1 ಮತ್ತು 1.5 ವರ್ಷ ಕಳೆದಿದೆ ಸ್ನೇಹಿತರೆ. ಇಲ್ಲಿ ಅಂದರೆ ಅವರು ಕೊಟ್ಟಂಥ ಎಲ್ಲ ಭರವಸೆಗಳನ್ನು ಹಂತ ಹಂತವಾಗಿ ನೆರವೇರಿಸುತ್ತಾ, ಅಂದರೆ ಜನರಿಗೆ ಅವರು ನುಡಿದ ಮಾತಿನಂತೆ ನಡೆಯುತ್ತಾ ಬಂದಿದ್ದಾರೆ ಸ್ನೇಹಿತರೆ. ಅಂದರೆ ಜಾರಿಗೊಳಿಸಿದ ಭರವಸೆಗಳಲ್ಲಿ ರಾಜ್ಯದ ಜನತೆಗೆ ಲಾಭದಾಯಕವಾಗಿದ್ದು ಎಲ್ಲ ಜನರು ಪ್ರಯೋಜನಕಾರಿ ಆಗಿವೆ ಎಂದು ಭಾವಿಸಿದ್ದಾರೆ ಸ್ನೇಹಿತರೆ. ಹಾಗೆ ಅಂದರೆ ಈಗ ಅವರು 5 ಗ್ಯಾರಂಟಿಗಳನ್ನು ಜಾರಿಗೆ ತಂದಿದ್ದಾರೆ. ಅದರಲ್ಲಿ ಬಹುಮುಖ್ಯವಾದಂಥದ್ದು ಒಂದು ಶಕ್ತಿ ಯೋಜನೆ ಆಗಿದೆ ಸ್ನೇಹಿತರೆ. ಅದನ್ನು ಸರ್ಕಾರ ಈಗ ಪುರುಷರಿಗೆ ಕೂಡ ಉಚಿತವಾಗಿ ಪ್ರಯಾಣ ಮಾಡಲು ಉಚಿತವಾಗಿ ಪ್ರಯಾಣ ಮಾಡಲು ಜಾರಿಗೊಳಿಸಿದ್ದಾರೆ ಸ್ನೇಹಿತರೆ. ವಿಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿ ಕೊನೆಗೆ ನೋಡಿ ಸ್ನೇಹಿತರೆ. ಸರ್ಕಾರದ ಆಡಳಿತವನ್ನು ಕೂಡ ಜನರು ಸಂಭ್ರಮಿಸುತ್ತಿದ್ದಾರೆ ಎಂದು ಹೇಳಬಹುದಾಗಿದೆ ಸ್ನೇಹಿತರೆ. ಸಿಎಂ ಸಿದ್ದರಾಮಯ್ಯನವರು ಈ ಯೋಜನೆ ಜಾರಿಗೆ ತಂದಿದ್ದಾರೆ. ಶಕ್ತಿ ಯೋಜನೆ ಅಡಿಯಲ್ಲಿ ಜಾರಿಯಾಗಿರುವಂಥ ನಂತರ ಅಂದರೆ ಮಹಿಳೆಯರು ಉಚಿತವಾಗಿ ಪ್ರಯಾಣಿಸುವಂತೆ ಕಡ್ಡಾಯವಾಗಿತ್ತಲ್ಲ ಸ್ನೇಹಿತರೆ. ಅದೇ ರೀತಿ ಈಗ ನಿನ್ನೆ ನುಡಿದಲ್ಲಿ ತಿಳಿಸಿಕೊಟ್ಟಿದ್ದ ಸ್ನೇಹಿತರೆ ಹಿರಿಯ ನಾಗರಿಕ ಬಗ್ಗೆ. ಇವತ್ತು ನುಡಿದಲ್ಲಿ ಅಂದರೆ ಪುರುಷರಿಗೆ ಉಚಿತವಾಗಿ ಪ್ರಯಾಣ ಮಾಡಲು ಅವಕಾಶವನ್ನು ನೀಡಿದ್ದಾರೆ ಸ್ನೇಹಿತರೆ. ಅಂದರೆ ಬೇಗನೆ ಅರ್ಜಿ ಸಲ್ಲಿಸಬೇಕಾಗಿದೆ ಸ್ನೇಹಿತರೆ. ಉಪಯೋಗಕಾರಿಯಾಗಿದೆ ಎಂದು ಹೇಳಬಹುದಾಗಿದೆ. ವೃದ್ಧರು ಹಾಗೂ ಮಕ್ಕಳು ಮತ್ತು ಇತರೆ ನಾಗರಿಕರ ಪುರುಷರಿಗೆ ಮತ್ತು ಶಾಲಾ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾ ಇರೋದು ಸ್ನೇಹಿತರೆ. ಅದಕ್ಕಾಗಿ ಸಿಎಂ ಸಿದ್ದರಾಮಯ್ಯನವರು ನಿನ್ನೆ ನಡೆದ ಸಭಾದಲ್ಲಿ ಈ ಯೋಜನೆ ಜಾರಿಗೆ ತರಲು ಬಹುಮುಖ್ಯವಾದ ಒಂದು ಮಾಹಿತಿ ನೀಡಿದ್ದಾರೆ ಸ್ನೇಹಿತರೆ. ಮಕ್ಕಳಿಗೆ ಅಂದರೆ ಈಗ ಪುರುಷರು ಕೂಡ ಪುರುಷರು ಟಿಕೆಟನ್ನು ತೆಗೆಸಿದರೂ ಕೂಡ ಅವರು ನಿಂತುಕೊಂಡೇ ಪ್ರಯಾಣವನ್ನು ಮಾಡಬೇಕಾಗಿದ್ದು, ಆ ಕಾರಣಕ್ಕಾಗಿ ಸಿಎಂ ಸಿದ್ದರಾಮಯ್ಯನವರು ಈ ಜಾರಿಗೊಳಿಸಿದ್ದಾರೆ. ಈ ಒಂದು ಯೋಜನೆ ಜಾರಿಗೊಳಿಸಿದ್ದಾರೆ ಸ್ನೇಹಿತರೆ ಎಂದು ವಿರೋಧ ಪಕ್ಷದವರು ಹಲವೆಡೆ ಒತ್ತಡ ಅಂದರೆ ಇವರು ಯೋಜನೆಯಲ್ಲಿ ಅವರು ಮಾಡ್ತಕ್ಕಂಥ ಎಲ್ಲ ಯೋಜನೆ ಹೆಣ್ಣು ಮಕ್ಕಳಿಗೆ ಅಷ್ಟೇ ಅಂತ ಅಂದ್ಕೊತಿದ್ರು. ಆ ಕಾರಣಕ್ಕಾಗಿ ಸಿದ್ದರಾಮಯ್ಯನವರು ಪುರುಷರಿಗೆ ಕೂಡ ಒಂದು ಯೋಜನೆ ಜಾರಿ ಮಾಡಿದ್ದಾರೆ ಸ್ನೇಹಿತರೆ. ವಿಡಿಯೋ ಅಷ್ಟೇ, ವಿಡಿಯೋ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಸ್ನೇಹಿತರೆ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲಿರ್ತಕ್ಕಂಥ ಒಂದು ಬೆಲ್ ಐಕನ್ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಬಸ್ನಲ್ಲಿ ಪ್ರಯಾಣ ಮಾಡೋ ಪುರುಷರಿಗೆ ಗುಡ್ ನ್ಯೂಸ್ ಎಂದು ಹೇಳ್ಬೋದಾಗಿದೆ ಸ್ನೇಹಿತರೆ. ಶಕ್ತಿ ಯೋಜನೆ ಅಡಿಯ ಹವಾ ನಿಯಂತ್ರಣ ಮತ್ತು ನಿಯಂತ್ರಿಸಿದ ಬಸ್ಗಳಲ್ಲಿ ಹೊರತುಪಡಿಸಿ ಸ್ನೇಹಿತರೆ ಬಹುತೇಕ ಎಲ್ಲ ಮಹಿಳೆಯರು ಸರ್ಕಾರಿ ಬಸ್ಸುಗಳು ಉಚಿತವಾಗಿ ಪ್ರಯಾಣವನ್ನು ಮಾಡ್ತಿದ್ದಾರೆ ಸ್ನೇಹಿತರೆ. ಈಗ ಮಹಿಳೆಯರು ಉಚಿತವಾಗಿ ಅವರು ಯಾವುದೇ ಆದರೂ ಒಂದು ಸ್ಥಳಕ್ಕೆ ಹೋಗಬೇಕಾದ್ರೆ ಉಚಿತವಾಗಿ ಪ್ರಯಾಣವನ್ನು ಮಾಡ್ತಿದ್ದಾರೆ ಸ್ನೇಹಿತರೆ. ಈಗ ಪುರುಷರು ಮತ್ತು ಶಾಲಾ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾರೆ ಸ್ನೇಹಿತರೆ. ಪುರುಷರು ಈಗ ಹಣ ಕೊಟ್ಟು ಟಿಕೆಟ್ ತೆಗೆಸಿದರೂ ಕೂಡ ಅವರು ನಿಂತುಕೊಂಡು ಪ್ರಯಾಣ ಮಾಡಬೇಕಾಗಿದೆ. ಅದೇ ರೀತಿ ಹಿರಿಯ ನಾಗರಿಕರಿಗೆ ಮತ್ತು ವಯಸ್ಸಾದವರಿಗೆ, ಶಾಲಾ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾರೆ ಸ್ನೇಹಿತರೆ. ಆ ಕಾರಣದಿಂದಾಗಿ ಸಿಎಂ ಸಿದ್ದರಾಮಯ್ಯವರ ಒಂದು ಯೋಜನೆ ಜಾರಿಗೆ ತಂದಿದ್ದು ಸ್ನೇಹಿತರೆ. ಮಹಿಳೆಯರು ಸರ್ಕಾರಿ ಬಸ್ಗಳಲ್ಲಿ ಉಚಿತವಾಗಿ ಪ್ರಯಾಣಿಸಬಹುದಾಗಿತ್ತು. ಆದರೆ ಈಗ ಹಿರಿಯರು ಮತ್ತು ನಾಗರಿಕರು ಪುರುಷರಿಗೆ ಸ್ನೇಹಿತರೆ ಬಸ್ಸುಗಳಲ್ಲಿ ಯಾವಾಗ ಕೂಡ ತುಂಬಿ ತುಳುಕುತ್ತಿದ್ದು. ಅದಕ್ಕಾಗಿ ಈಗ ಈ ಯೋಜನೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಸರ್ಕಾರಿ ಬಸ್ಸುಗಳಲ್ಲಿ 50% ಮಹಿಳೆಯರು ಹಾಗೂ 50% ಪುರುಷರಿಗೆ ಮತ್ತು 50% ಹಿರಿಯ ನಾಗರಿಕರಿಗೆ ಮೀಸಲಾತಿ ಕಲ್ಪಿಸಲಾಗಿದೆ ಸ್ನೇಹಿತರೆ ಎಂದು ಸಿಎಂ ಸಿದ್ದರಾಮಯ್ಯನವರು ನಿನ್ನೆ ಒಂದು ನಡೆದ ಸಭಾದಲ್ಲಿ ಹೇಳಿದ್ದಾರೆ ಸ್ನೇಹಿತರೆ. ನೀವು ಪ್ರಯಾಣ ಮಾಡ್ತಿರ್ಬೇಕಾದ್ರೆ ಯಾವುದೇ ರೀತಿ ಪುರುಷರಿಗೆ ಟಿಕೆಟ್ ತೆಗೆಸುವಂತಿಲ್ಲ ಸ್ನೇಹಿತರೆ. ಈಗ ಹಿರಿಯ ನಾಗರಿಕರಿಗಂತೂ ಟಿಕೆಟ್ನೇ ಇಲ್ಲ. ಪುರುಷರು ಕೂಡ ಈಗ ಟಿಕೆಟ್ ಇಲ್ಲದೇ ಉಚಿತವಾಗಿ ಪ್ರಯಾಣ ಮಾಡಬಹುದಾಗಿದೆ ಸ್ನೇಹಿತರೆ. ಬಸ್ನಲ್ಲಿ ಪ್ರಯಾಣ ಮಾಡೋ ಪುರುಷರಿಗೆ ಈಗ ಪುರುಷರು ಕೂಡ ಹಣವನ್ನು ಕೊಡದೆ ಉಚಿತವಾಗಿ ಪ್ರಯಾಣ ಮಾಡಬಹುದಾಗಿದೆ ಸ್ನೇಹಿತರೆ. ವಿಡಿಯೋ ಇಷ್ಟ ವಿಡಿಯೋಗೊಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಸ್ನೇಹಿತರೆ. ಮತ್ತು ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲಿರ್ತಕ್ಕಂಥ ಒಂದು ಬೆಲ್ ಐಕನ್ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಾವು ನೋಡಿ ಸ್ನೇಹಿತರೆ, ಈಗ ಕಾಂಗ್ರೆಸ್ ಸರ್ಕಾರವು 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದಿದ್ದು. ಅದರಲ್ಲಿ ಶಕ್ತಿ ಯೋಜನೆ ಭಾಳ ಮುಖ್ಯವಾಗಿದ್ದು. ಅದರಾಗೆ ಮಹಿಳೆಯರಿಗೆ ಅಂತ ಬಡವರಿಗೆ ಮತ್ತು ಕೂಲಿ ನಾಲಿಕರಿಗೆ ತುಂಬಾ ಬಹುಮುಖ್ಯವಾದ ಒಂದು ಯೋಜನೆ ಆಗಿದೆ ಸ್ನೇಹಿತರೆ ಇದು. ಅದೇ ರೀತಿ ಮತ್ತು ಯಾವುದೇ ರೀತಿ ಒಂದು ಈಗ ಗೃಹಲಕ್ಷ್ಮಿ ಯೋಜನೆ ಕೂಡ ಒಂದು ಬಹಳ ಮುಖ್ಯವಾಗಿದ್ದು. ಅದೇ ರೀತಿ ಈ ಶಕ್ತಿ ಯೋಜನೆಯಲ್ಲಿ ಮುಖ್ಯವಾದಂಥ ಮಹಿಳೆಯರಿಗೆ ಒಂದು ಭರ್ಜರಿಯಾಗಿ ಗುಣಿಸಿಕೊಟ್ಟಿತ್ತು ಸ್ನೇಹಿತರೆ. ಅದೇ ರೀತಿ ಈಗ ಪುರುಷರಿಗೆ ಕೂಡ ಉಚಿತವಾಗಿ ಪ್ರಯಾಣವನ್ನು ಮಾಡಲು ರಾಜ್ಯ ಸರ್ಕಾರದಿಂದ ಆದೇಶ ಆಗಿದೆ ಸ್ನೇಹಿತರೆ. ಇನ್ನು ಸೆಪ್ಟೆಂಬರ್ 1ರಿಂದ ಈ ಯೋಜನೆ ಜಾರಿಗೊಂಡಿದ್ದು. ಅದಕ್ಕೆ ನೀವು ಬೇಗನೆ ಅರ್ಜಿಯನ್ನು ಸಲ್ಲಿಸಿ ಸ್ನೇಹಿತರೆ. ಬಾಯ್ ಸ್ನೇಹಿತರೆ, ಮತ್ತೊಂದು ಸಿಗೋಣ. ಬಾಯ್.